ಸೊ ಪಾಶ್ ಕಮಿಟಿ ರಚನೆ ಮಾಡಕ್ಕೆ ಕನ್ನಡ ಚಿತ್ರರಂಗವನ್ನ ಇನ್ನು ಚಿತ್ರೋದ್ಯಮ ಅಂತ ಸರ್ಕಾರ ಪರಿಗಣಿಸನೇ ಇಲ್ಲ. ಅದೇ ಪಾಶ್ ಕಮಿಟಿ ಮಾಡ್ಲಿಕ್ಕೆ ಸಾಧ್ಯ ಅನ್ನುವಂಥದ್ದು ಫಿಲ್ಮ್ ಚೇಂಬರ್ ಪದಾಧಿಕಾರಿಗಳು ಅಧ್ಯಕ್ಷರ ಒಂದು ಅಭಿಪ್ರಾಯ. ತಾವೇನು ಹೇಳ್ತೀರಿ, ನಿಮ್ಮ ಅಭಿಪ್ರಾಯ ಏನು? ಇದು ಒಂಥರದ ಲೆಫ್ಟ್ ಐಡಿಯಾಲಜಿ. ಈ ಹೇಮಾ ಕಮಿಟಿ ಅನ್ನೋದು ಅಲ್ಲಿಗೆ ಆಗಿರ್ತಕ್ಕಂಥದ್ದು FIR ಆಗಿರ್ತಕ್ಕಂಥ ವಿಷಯಗಳು. ಇಲ್ಲಿ ಯಾವ FIR ಆಗ್ತಲ್ಲ, ಯಾರು ಮುಂದೆ ಬರ್ತಾ ಇಲ್ಲ. ಅಂದ್ರೆ ನೀವು ಹೇಳ್ತಿದ್ರಿ ಅಂದ್ರೆ ಟ್ಯಾಲೆಂಟ್ ಇದ್ರೆ ಮಾತ್ರ ಇಲ್ಲಿ ಸರ್ವೈವ್ ಆಗ್ಲಿಕ್ಕೆ ಸಾಧ್ಯ, ಈ ಗಾಡ್ ಫಾದರ್ ಗ್ಲಾಮರ್ ಅದೆಲ್ಲ ನೆಸೆಸರಿ ಇಲ್ಲ ಅಂತ, ಅಥವಾ ಹೇಗೆ? ಹೆಣ್ಮಕ್ಳು ಡೈರೆಕ್ಟರ್ಸ್ಗಳು ಫೇಮಸ್ ಆಗಿದ್ದಾರೆ. ಫರ್ಹಾನ್ ಅಖ್ತರ್ ಸಿಸ್ಟರ್ ಇದ್ದಾರೆ, ಎಷ್ಟೊಂದು ಜನ ಇದ್ದಾರೆ, ಲೇಡಿ ಡೈರೆಕ್ಟರ್ಸ್ ಇದ್ದಾರೆ. ಸೊ ದೇ ಹ್ಯಾವ್ ಅಚೀವ್ಡ್ ಅಲ್ವಾ. ಸೊ ಅವರೇ ಒಂದು ಫಿಲ್ಮ್ ಇಂಡಸ್ಟ್ರಿ ಮಾಡಲಿ. ವುಮೆನ್ಸ್ ಫಿಲ್ಮ್ ಅಸೋಸಿಯೇಷನ್, ವುಮೆನ್ಸ್ ಫಿಲ್ಮ್ ಪ್ರೊಡ್ಯೂಸರ್ಸ್ ಗಿಲ್ಡ್, ವುಮೆನ್ಸ್ ಡೈರೆಕ್ಟರ್ಸ್ ಅಸೋಸಿಯೇಷನ್ ಮಾಡಲಿ. ಸರ್, ಏನಾದರೂ ಶೋಷಣೆ ಅಥವಾ ದೌರ್ಜನ್ಯ, ದಬ್ಬಾಳಿಕೆ ಅಥವಾ ಅನ್ಯಾಯ ಅಂತ ಬಂದಾಗ ಹೋರಾಟಗಾರರಲ್ಲಿ ನೀವು ಮುಂದೆ ಇರ್ತೀರಾ, ನಿಮ್ಮ ಕಮೆಂಟ್ ಅಥವಾ ನಿಮ್ಮ ಅಭಿಪ್ರಾಯವನ್ನು ನೀವು ಮಂಡಿಸ್ತೀರಿ. ಸೊ ಹೆಣ್ಮಕ್ಳ ಮೇಲೆ ದೌರ್ಜನ್ಯ ಶೋಷಣೆ ಆಗ್ತಾ ಇದೆ ಅನ್ನುವಂಥ ಕಾರಣಕ್ಕೆ ಮಲಯಾಳಮಲ್ಲಿ ಹೇಮಾ ಕಮಿಟಿ ಥರದ್ದು ಕನ್ನಡಕ್ಕೆ ಬರಬೇಕು ಅನ್ನೋಂಥದ್ದು ಇದು ಹಳೆಯ ವಿಚಾರ. ಬಟ್ CM ಅವರಿಗೆ ಲೆಟ್ರ್ ಕೊಟ್ಟರು ಫೈರ್ ಕಮಿಟಿಯವರು, ನಮ್ಮಲ್ಲ ಈ ಥರದ್ದೊಂದು ಕಮಿಟಿ ಮಾಡಿ ಅಂತ. ಸೊ ಮಹಿಳಾ ಆಯೋಗದವರು ಫಿಲ್ಮ್ ಚೇಂಬರಲ್ಲಿ ಬಂದು ಒಂದು ದೊಡ್ಡ ಮೀಟಿಂಗ್ ಆಯಿತು, ಹೈ ವೋಲ್ಟೇಜ್ ಮೀಟಿಂಗ್. ಅವ್ರು ಹೇಳಿದಿಷ್ಟೇ, ಫಸ್ಟ್ ಒಂದು ಪಾಶ್ ಕಮಿಟಿ ರಚನೆ ಮಾಡಿ ಅನ್ನೋಂಥದ್ದು. ಸೊ ಪಾಶ್ ಕಮಿಟಿ ರಚನೆ ಮಾಡೋಕ್ಕೆ ಕನ್ನಡ ಚಿತ್ರರಂಗವನ್ನು ಇನ್ನು ಚಿತ್ರೋದ್ಯಮ ಅಂತ ಸರ್ಕಾರ ಪರಿಗಣಿಸನೇ ಇಲ್ಲ. ಅದು ಹೆಂಗೆ ಪಾಶ್ ಕಮಿಟಿ ಮಾಡ್ಲಿಕ್ಕೆ ಸಾಧ್ಯ ಅನ್ನೋಂಥದ್ದು ಫಿಲ್ಮ್ ಚೇಂಬರ್ ಪದಾಧಿಕಾರಿಗಳು ಅಧ್ಯಕ್ಷರ ಒಂದು ಅಭಿಪ್ರಾಯ. ತಾವೇನು ಹೇಳ್ತೀರಿ, ನಿಮ್ಮ ಅಭಿಪ್ರಾಯ ಏನು? ಈ ಒಂದು ಏಮಾತ್ರದ ಕಮಿಟಿ ಕನ್ನಡ ಚಿತ್ರರಂಗಕ್ಕೆ ಅಗತ್ಯ ಇದೆಯಾ, ಅನಿವಾರ್ಯತೆ ಇದೆಯಾ ಅನ್ನೋಂಥದ್ದು? ನೋಡಿ, ಈ ಏನು ಆಟ ಆಡ್ತಾ ಇದ್ದಾರಲ್ಲ, ಇದು ಪಬ್ಲಿಸಿಟಿ ಸ್ಟಂಟು, ಚೇತನ್ನು ಆ್ಯಂಡ್ ಗ್ಯಾಂಗು. ನೀವು ಎಲ್ಲರ ಒಂದು ಪೊಲಿಟಿಕಲ್ ಲೈನೇಜ್ ತೆಗೆದು ನೋಡಿ, ಅದರಲ್ಲಿ ಎಲ್ಲವೂ ಲೆಫ್ಟ್ ಐಡಿಯಾಲಜಿ ಇರೋದು. ನನಗೆ ಹಿರಿಯ ಕಲಾವಿದರಾದ ಶ್ರುತಿ, ಹಿರಿಯ ಕಲಾವಿದರಾದ ತಾರಾ, ಹಿರಿಯರಾಗಿರ್ತಕ್ಕಂಥ ಅನೇಕ BJPಗೆ ವಾಲಿರ್ತಕ್ಕಂಥ ವ್ಯಕ್ತಿಗಳ ಹೆಸರು ಅವ್ರು ಯಾಕೆ ಅಲ್ಲಿ ಬರಲಿಲ್ಲ. ಮೂರನೇದು ಸುದೀಪ್ ಅವ್ರ ಹೆಸರು ಹಾಕಿದ್ದಾರೆ ಅಂತ ಹೇಳಿದ್ರು, ಸುದೀಪ್ ಅವ್ರ ಆಗಿಲ್ಲ ಅಂತ ಹೇಳಿದ್ರು. ಹೀಗೆ BJP ಏತರರ ವ್ಯಕ್ತಿಗಳು ಅದರಲ್ಲಿ ಇದ್ದಾರೆ ಅಂದರೆ ಇದು ಕೇವಲ ಒಂದು ಲೆಫ್ಟ್ ಐಡಿಯಾಲಜಿ, ಎಲ್ಲಿಂದನೋ ಆಮದು ಮಾಡಿರ್ತಕ್ಕಂಥ ಒಂದು ಹೋರಾಟ. ಈ ಮೀಟು ಅಲ್ಲೇ ನಾವು 2018ರಲ್ಲೇ ನಾವು ಚೇತನ್ ಅಹಿಂಸಾನ ಬದಲೆ ಮಾಡಿದ್ವಿ. ಶ್ರುತಿ ಹರಿಹರನ್ ಅವರ ಕೇಸು ಕೋರ್ಟಲ್ಲಿ ನಡೀತು, ಹೈಕೋರ್ಟಲ್ಲಿ ಅದು ಬಿದ್ದು ಹೋಯಿತು. ಫಾಲ್ಸ್ ರೇಪ್ ಕೇಸ್ ಅಂತ ಅದು ಪ್ರೂವ್ ಆಯಿತು ಅರ್ಜುನ್ ಸರ್ಜಾ ವಿರುದ್ಧ. 2018ರಲ್ಲೇ ನಾವು ಹೋರಾಟ ಮಾಡಿದಾಗಲೇ ನಮ್ಗೆ ಗೊತ್ತಾಗಿದ್ದು ಇದು ಒಂಥರದ ಲೆಫ್ಟ್ ಐಡಿಯಾಲಜಿ. ಈ ಹೇಮಾ ಕಮಿಟಿ ಅನ್ನೋದು ಅಲ್ಲಿಗೆ ಆಗಿರ್ತಕ್ಕಂಥದ್ದು FIR ಆಗಿರ್ತಕ್ಕಂಥ ವಿಷಯಗಳು. ಇಲ್ಲಿ ಯಾವ FIR ಆಗ್ತಲ್ಲ, ಯಾರು ಮುಂದೆ ಬರ್ತಾ ಇಲ್ಲ. ಸೊ ಈ ಥರ ಇರಬೇಕಾದ್ರೆ ನನಗೆ ಕಾಡುವ ಪ್ರಶ್ನೆ ಏನು ಅಂದರೆ, ಅನೇಕ ನಟಿಯರು ತಮ್ಮ ಬೇಳೆ ಬೇಯಿಸ್ಕೊಳಕ್ಕೆ ಉನ್ನತ ಸ್ಥಾನಕ್ಕೆ ಹೋಗಿರೋ ಉದಾಹರಣೆ ಇದೆ. ಅವ್ರಿಗೆ ಪರಿಚಯ, ಇವ್ರಿಗೆ ಪರಿಚಯ ಅಂತ. ನಾನು 2020ರಲ್ಲೇ ಕರ್ನಾಟಕಕ್ಕೆ ಶುಗರ್ ಡ್ಯಾಡಿ ಅಂತ ಒಂದು ಪದವನ್ನು ನಾನು ಪರಿಚಯ ಮಾಡಿಸ್ದೆ. ಕರ್ನಾಟಕದ ಇಂಟರ್ನೆಟ್ ಇತಿಹಾಸದಲ್ಲೇ ಶುಗರ್ ಡ್ಯಾಡಿ ಅಂದರೆ ಏನು ಅಂತ ಜನರು ಹುಡುಕಿ ಅದ್ರ ಬಗ್ಗೆ ತಿಳ್ಕೊಂಡ್ರು. ಹೀಗೆ ದೊಡ್ಡವರ ಆಶೀರ್ವಾದದಿಂದ ಚಿತ್ರರಂಗ ಬೆಳೆದಿರ್ತಕ್ಕಂಥ ಅನೇಕ ನಟಿಯರಿದ್ದಾರೆ. ಅದು ನಿಮ್ಮ ಮೀಟು ಬರಲ್ವಾ, ಅದು ನಿಮಗೆ ಪಾಶ್ ಕಮಿಟಿಗೆ ಬರಲ್ವಾ? ಇದೆಲ್ಲ ಇರಬೇಕಾದ್ರೆ ಖಂಡಿತ ಹೆಣ್ಮಕ್ಕಳಿಗೆ ವರ್ಕಿಂಗ್ ಅಟ್ಮಾಸ್ಫಿಯರ್, ಲೇಬರ್ ರೂಲ್ಸ್, ನೈಟ್ ವರ್ಕ್ ಮಾಡಬಾರ್ದು, ಸೇಫ್ಟಿ, ಡಿಫ್ರೆಂಟ್ ಟಾಯ್ಲೆಟ್ ಇರಬೇಕು, ಅವ್ರ ಜೊತೆ ನಡ್ಕೊಳೋಕ್ಕೆ ಒಂದು ಹೆಣ್ಮಗುನೇ ಇರಬೇಕು, ಈ ಥರದ್ದೆಲ್ಲ ಒಂದು ರೂಲ್ಸ್ ಇದೆ. 99ರಲ್ಲೇ ವಂಶಿಕಾ ಕಮಿಟಿ ರಿಪೋರ್ಟ್ ಅಂತ ಹೇಳಿ ಸುಪ್ರೀಂ ಕೋರ್ಟಿನ ಜಜ್ಮೆಂಟೇ ಇದೆ ಆನ್ ವರ್ಕಿಂಗ್ ಆ್ಯಂಡ್ ಸೇಫ್ಟಿ ಆಫ್ ವುಮೆನ್ ಇನ್ ಇಂಡಸ್ಟ್ರಿ. ಕಾರ್ಪೊರೇಟ್ ಆಗಿರ್ಬೋದು, ಗಾರ್ಮೆಂಟ್ ಆಗಿರ್ಬೋದು, ಪಟಾಕಿ ಮಾಡೋ ಫ್ಯಾಕ್ಟ್ರಿ ಆಗಿರ್ಬೋದು, ಫಿಲ್ಮ್ ಇಂಡಸ್ಟ್ರಿ ಆಗಿರ್ಬೋದು, ಎಲ್ಲದಕ್ಕೂ ಇದು ಯೂಸ್ ಮಾಡ್ಕೋಬೇಕು ಅಂತ ಹೇಳಿ ಅನೇಕ ವಿಷಯಗಳನ್ನು ಸುಪ್ರೀಂ ಕೋರ್ಟಿನ ದಾಖಲೆಯಲ್ಲಿ ವಂಶಿಕಾ ಕೇಸ್ ಅಂತಿದೆ. ದಯವಿಟ್ಟು ಅದು ತೆಗೆದು ನೋಡಿ. ಈಗ ಬಂದಿರೋದು ಕೇವಲ ಯಾರು ಪಿಕ್ಚರ್ ಮಾಡದೇ ಇದ್ದಾರೋ, ಪಿಕ್ಚರ್ ನಿರ್ದೇಶನ ಮಾಡದೇ ಇದ್ದಾರೋ, ಬಣ್ಣ ಹಚ್ಚದೇ ಇದ್ದಾರೋ ಈಗ ಅಲ್ಲಿ ಬಂದು ಸೈನ್ ಮಾಡ್ತಾ ಇದ್ದಾರೆ. ಇದ್ಯಾವುದೋ ಒಂದು ಲೆಫ್ಟ್ ಐಡಿಯಾಲಜಿ ಇದೆ. ಮಾಡೋದಿದ್ರೆ ಇಷ್ಟೊತ್ತಿಗೆ ಸಿದ್ದರಾಮಯ್ಯ ಅವ್ರು ಮಾಡಬೇಕಾಗಿತ್ತು. ಇದು ಕೇವಲ ಒಂದು ಪಬ್ಲಿಸಿಟಿಗೋಸ್ಕರ, ಒಂದು ಹೆಸರು ಬರಬೇಕು ಅಂತ ಹೇಳಿ ಮಾಡಿರ್ತಕ್ಕಂಥ ಪ್ರಯೋಗ. ಆದರೆ ಹೆಣ್ಮಕ್ಕಳಿಗೆ ತೊಂದರೆ ಆಗ್ತಾ ಇದೆ, ಅದಕ್ಕೋಸ್ಕರ ಒಂದು ವರ್ಕಿಂಗ್ ರೂಲ್ಸ್ ಬೇಕನ್ನೋದು ನನ್ನ ಸಮ್ಮತಿ ಇದೆ. ಸೊ ಈ ಮೀಟು ಅನ್ನೋದು ಮೊದಲಿಂದ ಇದೆ. ಏನು ಕೇವಲ ಈ ಹೆಣ್ಮಕ್ಕಳಿಗೆ ತೊಂದರೆ ಆಗ್ತಾ ಇರೋದು ಬರೀ ಇಂಡಸ್ಟ್ರಿಯಲ್ಲಿ ಒಂದೇ ಅಲ್ಲ, ಕಾರ್ಪೊರೇಟಲ್ಲೂ ಆಗುತ್ತೆ, ಸಾಫ್ಟ್ವೇರ್ ಇಂಜಿನಿಯರ್ ಆಗುತ್ತೆ, BPO ಆಗುತ್ತೆ, ಬ್ಯಾಂಕಲ್ಲಾಗುತ್ತೆ, ಎಲ್ಲ ಥರದ ಶೋಷಣೆಗಳಾಗುತ್ತೆ. ನಮ್ಮ ಅಪಾರ್ಟ್ಮೆಂಟಲ್ಲೇ ಇತ್ತೀಚೆಗೆ ಡ್ರೈವರ್ಗಳು ಮನೆ ಕೆಲಸದವ್ರಿಗೆ ತೊಂದರೆ ಕೊಟ್ಟಿರೋ ವಿಷಯನೂ ಇದೆ. ಸೊ ಎಲ್ಲ ಲೆವೆಲ್ಸಲ್ಲೂ, ಎಲ್ಲ ಮಟ್ಟದಲ್ಲೂ ಆ ತೊಂದರೆ ಇದೆ. ಅದಕ್ಕೆ ಕಾನೂನಿದೆ,
ಅದಕ್ಕೋಸ್ಕರ ಹೆಣ್ಮಕ್ಳಿಗೆ 6 ಗಂಟೆ ಮೇಲೆ ಕೆಲಸ ಮಾಡಬಾರ್ದು ಅಂತಿದೆ. BPO ಮಾಡೋಂಗಿದ್ರೆ ಒಂದು ಮರ್ಡರ್ ಆಯಿತು. ಆ ಮರ್ಡರಿನ ವಿಷಯಕ್ಕೆ ಬೆಂಗಳೂರು ಪೊಲೀಸರು ಎಲ್ಲ BPOಗಳಿಗೆ ಒಂದು ಸುತ್ತೋಲೆಯನ್ನು ಹೊರಡಿಸಿದ್ರು. ಯಾವುದೇ ಹೆಣ್ಮಕ್ಳು 10 ಗಂಟೆ ಮೇಲೆ ಬಿಡೋದಿದ್ರೆ ಫಸ್ಟ್ ಆಕೆಯನ್ನು ಬಿಡಬೇಕು, ಜೊತೆಗೆ ಹೆಣ್ಮಗು ಇರಬೇಕು, ಇನ್ನೊಬ್ರು ಇರಬೇಕು, ಇದೆಲ್ಲ ರೂಲ್ಸ್ ಮಾಡಿದ್ದಾರೆ. ಸೊ ಈ ಚಿತ್ರರಂಗದಲ್ಲಿ ಹೆಚ್ಚಾಗಿ ನನಗೆ ಈಗ ಬಂದಿರತಕ್ಕಂಥದ್ದು ನನಗೆ ತುಂಬ ಹಾಸ್ಯಾಸ್ಪದ ಅನಿಸುತ್ತೆ. ಯಾಕೆಂದರೆ ನಾವು ಅನೇಕ ಶುಗರ್ ಡ್ಯಾಡಿಗಳನ್ನು ನೋಡಿದ್ದೇವೆ, ಅನೇಕ ಲ್ಯಾಡರ್ಗಳನ್ನು, ಬ್ರಿಡ್ಜ್ಗಳನ್ನು ಯೂಸ್ ಮಾಡಿಕೊಂಡು ಮೇಲ್ಮಟ್ಟಕ್ಕೆ ಹೋಗಿದ್ದನ್ನು ನೋಡಿದ್ದೇವೆ, ಅನೇಕ ಹೀರೋಯಿನ್ಗಳು, ನಾನು ಸ್ತ್ರೀ ವಿರೋಧಿ ಅಲ್ಲ, ಆದರೆ ಆಗಿರೋ ಕಥೆಗಳನ್ನು ನಾವು ಕೇಳಿದ್ದೇವೆ. ಯಾರ ಆಶೀರ್ವಾದದಿಂದ, ಕಟಾಕ್ಷದಿಂದ ಬಂದಿರತಕ್ಕಂಥ ಆಶೀರ್ವಾದದಿಂದ ಮೆಟ್ಲೇರಿ ಬಂದಿರೋದು ಕಥೆಗಳಿವೆ. ಸೊ ಇದನ್ನೆಲ್ಲ ನೋಡಿದಾಗ ಇದು ಏನು ಮಾತಾಡ್ತಾ ಇದ್ದಾರೆ, ಇದು ವರ್ಕಿಂಗ್ ಅಟ್ಮಾಸ್ಫಿಯರ್ ಫಾರ್ ಅ ಡ್ಯಾನ್ಸರ್ ಆಗಿರ್ಬೋದು, ಫಾರ್ ಸಪೋರ್ಟಿಂಗ್ ಆಗಿರ್ಬೋದು, ಅಥವಾ ಎಕ್ಸ್ಟ್ರಾಸ್ ಆಗಿರ್ಬೋದು. ಅವರಿಗೆ ಟಾಯ್ಲೆಟ್ ಬೇಕು, 10 ಗಂಟೆ ಮೇಲೆ ಕೆಲಸ 6 ಗಂಟೆ ಮೇಲೆ ಕೆಲಸ ಆಗಬಾರ್ದು, ಒಳ್ಳೆ ಪೇಮೆಂಟ್ ಆಗಬೇಕು, ಹೈಜೀನ್ ಕೊಡಬೇಕು, ಒಳ್ಳೆ ಊಟ ಕೊಡಬೇಕು. ಅದ್ರ ಬಗ್ಗೆ ನಮ್ಮದು ಜೈಕಾರ ಇದೆ, ನಾವು ಅದಕ್ಕೆ ಸೈನ್ ಹಾಕ್ತೀವಿ. ಆದರೆ ಈ ಮೀಟು ಅನ್ನೋದಿದೆ, ಹೇಮಾ ಕಮಿಟಿ ಥರದ್ದು ಬೇಕು, ಇದೆಲ್ಲ ಐ ಥಿಂಕ್ ಇಟ್ಸ್ ಮೋರ್ ಆಫ್ ಪೊಲಿಟಿಕಲಿ ಡ್ರಿವನ್, ಒಂದು ರಾಜಕೀಯ ಪ್ರೇರಿತವಾದ ಲೆಫ್ಟ್ ಐಡಿಯಾಲಜಿಯನ್ನು ತಂದಿರ್ತಕ್ಕಂಥದ್ದು. ಯಾಕೆ ತಾರಾ ಅವ್ರು ಸೈನ್ ಮಾಡಲಿಲ್ಲ, ಯಾಕೆ ಶ್ರುತಿ ಅವ್ರು ಸೈನ್ ಮಾಡಲಿಲ್ಲ, ಯಾಕೆ BJPಯಲ್ಲಿ ಗುರುತಿಸಿರ್ತಕ್ಕಂಥ ಅನೇಕ ಮಹಿಳಾ ನಟಿಯರು ಇದ್ರ ಬಗ್ಗೆ ಸೈನ್ ಮಾಡಲಿಲ್ಲ ಅನ್ನುವ ನನ್ನ ಪ್ರಶ್ನೆ ಅವ್ರು ಉತ್ತರ ಕೊಡಬೇಕು. ಯಾಕೆ ಕೇವಲ ಲೆಫ್ಟ್ ಐಡಿಯಾಲಜಿ, ವಿಜಯಮ್ಮ ಅಂತಿದ್ರು, ಅವರು ಎಕ್ಸ್ಟ್ರೀಮ್ ಲೆಫ್ಟಲ್ಲಿ ಅವರು ಲೆಫ್ಟಿಗೆ ಪಿತಾಮಹ. ಅವರ ಮಕ್ಳು ಯಾರಂದು ಗೊತ್ತು, ಅವ್ರು ಯಾವ ಥರ ಮಾತಾಡ್ತಾರೆ, ಸಮಾಜದಲ್ಲಿ ಹೆಂಗೆ ಮಾತಾಡ್ತಾರೆ ಅಂತ ಗೊತ್ತಿದೆ. ಶ್ರುತಿ ಹರಿಹರನ್ನು ಯಾವ ಥರ ಮೀಟು ಕೇಸ್ ಮಾಡಿದ್ದಾರೆ ಅಂತ ಗೊತ್ತಿದೆ. ಚೇತನ್ ಅಹಿಂಸಾ ಪೆರಿಯಾರ್ ಅಂತಾರೆ, ಕಮ್ಯುನಿಸ್ಟ್ ಅಂತಾರೆ, ಭಾರತ್ ಅಂತಾರೆ, ಬಸವಣ್ಣ ಅಂತಾರೆ, ಅಂಬೇಡ್ಕರ್ ಅಂತಾರೆ. ಆತ ಒಬ್ಬ ಫಿಲಿಮ್ ಪ್ರೊಡ್ಯೂಸರ್, ಫಸ್ಟ್ ಆಫ್ ಆಲ್ ನಾಗರಿಕ ಅಲ್ಲ, ಫಿಲಿಮ್ ಪ್ರೊಡ್ಯೂಸರ್ ಅಲ್ಲ, ಚೇಂಬರ್ ಮೆಂಬರ್ ಅಲ್ಲ, ಅದಕ್ಕೆ ಫಿಲಿಮ್ ಪ್ರೊಡ್ಯೂಸರ್ ಅಸೋಸಿಯೇಷನಲ್ಲಿಲ್ಲ, ಡೈರೆಕ್ಟರ್ ಅಸೋಸಿಯೇಷನ್ ಇಲ್ಲ. ಏನೋ ಒಂದು ಮಾತಾಡುತ್ತೆ, ಕ್ಯಾಮ್ರಾ ಇಡ್ತಾರೆ ಅಂತ ಹೇಳಿದ ತಕ್ಷಣ ಅದನ್ನು ಮಾಡಿ ಒಂದು ನ್ಯೂಸ್ ಮಾಡಿ ಜನರಲ್ಲಿ ಫಿಲಿಮ್ ಇಂಡಸ್ಟ್ರಿ ಬಗ್ಗೆ ಒಂದು ಜಿಗುಪ್ಸೆ, ಒಂದು ಕೀಲು ಮಟ್ಟದ ಯೋಚನೆ ಮಾಡೋದನ್ನು ಈ ಬೀಜ ಹಾಕ್ತಾರಲ್ಲ, ಅದನ್ನು ಅದ್ರ ವಿರುದ್ಧ ಹೋಗಿದ್ದೀನಿ. ಯಾಕಂದರೆ ಟ್ಯಾಲೆಂಟ್ ಇದ್ರೇ ಬದುಕೋಕ್ಕಾಗೋದು. ನೀವು ಟ್ಯಾಲೆಂಟೇ ಇಲ್ಲ ಅಂದರೆ ಒಂದು ಪಿಕ್ಚರ್ ನಾನು ಯಾರೋ ಒಂದು ಹೀರೋಯಿನ್ ಕೊಡ್ಬೋದು, ಆಮೇಲೆ 2ನೇ ಪಿಕ್ಚರ್ 3ನೇ ಪಿಕ್ಚರ್ಗೆ ಆಗೋದಿಲ್ಲ. ಯಾಕಂದರೆ ನಿಮ್ಮಲ್ಲಿ ಸತ್ವ ಇಲ್ಲ ಅಂದರೆ ಯಾರೂ ಏನೂ ತೊಗೊಳಕ್ಕಾಗೋದಿಲ್ಲ. ಸೊ ಆ ಪಿಲ್ಲೋ ಟಾಕ್ ಅಂತ ನಾವು ಏನು ಕರಿತೀವಿ ಫಿಲಿಮ್ ಇಂಡಸ್ಟ್ರಿಯಲ್ಲಿ ಒಂದು ಪಿಲ್ಲೋ ಟಾಕ್ ಅಂತಿದೆ. ಅಂದರೆ ದಿಮ್ ಮೇಲೆ ಮಾತಾಡಿದ್ದು ಕಿವಿಗೆ ಹತ್ರ ಅಂತ. ಆ ಪಿಲ್ಲೋ ಟಾಕು ಒಂದು ಪಿಕ್ಚರ್ಗೇನೋ ಆಗ್ಬೋದು, ಬಟ್ ಎಲ್ಲ ಪಿಲ್ಲೋ ಟಾಕ್ಸು ವಿಲ್ ನಾಟ್ ಟೇಕ್ ಯು ಟು ಬಿಕಮ್ ಸೂಪರ್ ಸ್ಟಾರ್ಸ್. ಯು ರಿಕ್ವೈರ್ ಟ್ಯಾಲೆಂಟ್, ನಿಮ್ಮಲ್ಲಿ ಅದು ಇರಬೇಕು. ಅದನ್ನು ನಾವು ಫೈರ್ ಇನ್ ದ ಬೆಲ್ಲಿ ಅಂತೀವಿ, ಅಲ್ಲಿ ಕಿಚ್ಚಿ ಇರಬೇಕು ಹೊಟ್ಟೆ ಒಳಗಡೆ. ನೀವು ಆ್ಯಕ್ಟಿಂಗ್ ಮಾಡಬೇಕು, ಓದಬೇಕು, ಕಲಿಬೇಕು, ಮಾತಿನ ಡೆಲಿವರಿ, ನಿಮಗೆ ಇನ್ನೊಂದು ಡಿಫ್ರೆಂಟ್ ಡೈಲಾಗನ್ನು ಡಿಫ್ರೆಂಟ್ ಪರ್ಸ್ಪೆಕ್ಟಿವಲ್ಲಿ ಹೇಳೋದು, ಬೇರೆ ಪಿಕ್ಚರಿನ ಒಂದು ಹೇಗೆ ನರೇಷನ್ ಇದೆ ಅದನ್ನು ನೀವು ಮಾಡೋದು, ಕ್ಯಾಮ್ರಾ ಆ್ಯಂಗಲ್ ಎಲ್ಲವನ್ನೂ ಗೊತ್ತಿದ್ದಾಗಲೇ ನೀವು ನಟಿ ಅಂತ ಮಾಡೋದು. ಕೇವಲ ಪಿಲ್ಲೋ ಟಾಕಲ್ಲಿ ನಾನು ಮುಂದೆ ಬರ್ತೀನಿ ಅಂದರೆ ಒಂದು ಪಿಕ್ಚರ್ಗೆ ಮಾತ್ರ ಸೀಮಿತವಾಗಿರ್ತೀರ. ಇಲ್ಲ ಸರ್, ಇದು ಹೆಣ್ಮಕ್ಳು ಮಾತಾಡ್ಲಿಕ್ಕೆ ಶುರು ಮಾಡಿದರೆ ಅವರು ಸದ್ದಡಗಿಸೋ ಕೆಲಸ ಮಾಡ್ತಾರೆ. ಇಲ್ಲಿ ಅಂದರೆ ಪುರುಷ ಸಮಾಜ ಇದು. ಮೊನ್ನೆ ಪ್ರೆಸ್ ಮೀಟಲ್ಲೂ ಕೂಡ ಅಂದರೆ ಫಿಲ್ಮ್ ಚೇಂಬರಲ್ಲಿ ಸುದ್ದಿಗೋಷ್ಠಿ ನಡೆಯೋ ಸಂದರ್ಭದಲ್ಲಿ ಹೆಣ್ಮಕ್ಳು ಮಾತಾಡೋಕ್ಕೆ ನಿಂತಾಗ ಸೊ ಮಾತಾಡಬೇಡಿ ಕೂತ್ಕೊಳ್ಳಿ ಅಂತ ಹೇಳ್ಬಿಟ್ಟು, ಅಂದರೆ ನಾವು ಮಾತಾಡೋಕ್ಕೆ ಬಿಡಲ್ಲ, ನಮಗೆ ಸ್ವಾತಂತ್ರ್ಯನೇ ಇಲ್ಲ ಅನ್ನೋಂಥ ಹೇಳುವಂಥ ನಟಿಮಣಿಯರು ಕೂಡ ಇದ್ದರು ಆ ಒಂದು ಸುದ್ದಿಗೋಷ್ಠಿ ಸಂದರ್ಭದಲ್ಲಿ. ಅಂದರೆ ನೀವು ಹೇಳ್ತಿದ್ರಿ ಅಂದರೆ ಟ್ಯಾಲೆಂಟ್ ಇದ್ದರೆ ಮಾತ್ರ ಇಲ್ಲಿ ಸರ್ವೈವ್ ಆಗ್ಲಿಕ್ಕೆ ಸಾಧ್ಯ, ಈ ಗಾಡ್ ಫಾದರು ಗ್ಲಾಮರ್ ಅದೆಲ್ಲ ನೆಸಸರಿ ಇಲ್ಲ ಅಂತನಾ, ಅಥವಾ ಹೇಗೆ ಸರ್? ನೋಡಿ, ಎಲ್ಲದಕ್ಕೂ ಗುರು ಕೃಪೆ ಬೇಕು. ಗುರು ಇದ್ದರೆ ಗುರಿ ಮುಟ್ಬೋದು, ಎಲ್ಲದಕ್ಕೂ ಗಾಡ್ ಫಾದರ್ ಬೇಕು. ಆದರೆ ಹೆಣ್ಮಕ್ಳ ಇದು ಪುರುಷ ಪ್ರಧಾನ ಅಂತ ಹೇಳೋದಕ್ಕೆ ಹೌದು, ಪುರುಷ ಪ್ರಧಾನ. ಬಿಕಾಸ್ ರಿಸ್ಕ್ ತೊಗೊಳೋದೇ ಪುರುಷ, ದುಡ್ಡು ತಂದು ಹಾಕೋದೇ ಪುರುಷ. ಮಾಡಲಿ, ಒಂದು ವುಮೆನ್ ಪ್ರೊಡ್ಯೂಸರ್ಸ್ ಗಿಲ್ಡ್ ಮಾಡಲಿ, ವುಮೆನ್ ಡೈರೆಕ್ಟರ್ಸ್ ಗಿಲ್ಡ್ ಮಾಡಲಿ, ವುಮೆನ್ ಫಿಲ್ಮ್ ಚೇಂಬರ್ ಮಾಡಲಿ. ಅವರು ಯಾರಾದ್ರು ಮಾಡ್ತಾ ಇದ್ದಾರಾ? ಮೋದಿ ಅವರಿಗೆ ಕೊಟ್ಟಿದ್ದಾರೆ ಅವ್ರಿಗೆ ಅವಕಾಶ, 33% ನಿಮಗೆ ಕೊಟ್ಟಿದ್ದಾರೆ. ಸಮಾನತೆ ಇದೆ, 50-50 ಇದೆ, ಎಲ್ಲವೂ 50-50 ಇರಬೇಕಾದ್ರೆ ಮಾಡಲಿ ಅವರೇ. ಸೊ ಪುರುಷ ಪ್ರಧಾನ ಅಂತ ಇದು ಸುಮ್ಮನೆ ಇದು ಪ್ಯೂರ್ ಫೆಮಿನಿಸ್ಟಿನ ಡೈಲಾಗ್ ಇದು ಫಿಕ್ಸೆಡ್ ಡೈಲಾಗ್ ಇದು. ಪುರುಷ ಪ್ರಧಾನ, ಗಂಡು ಮಕ್ಕಳು ದಬ್ಬಾಳಿಕೆ ಅಂತ ಹೇಳ್ಕೊಂಡೆ ಬರ್ತಾ ಉಂಡು ತಾವೆಲ್ಲ ತಮಗೇನು ಬೇಕೋ ಮಾಡ್ಕೊಂಡಿದ್ದಾರೆ. ನಾವೀಗ ಶುರು ಹಚ್ಕೊಂಡಿರೋದೇನೋ ಗಂಡಸರ ಹಕ್ಕು, ಗಂಡಸರಿಗೆ ನ್ಯಾಯ ಬೇಕು, ಹೆಣ್ಮಕ್ಳು ಶೋಷಣೆ ಕೊಡ್ತಾರೆ ಅಂತ ನಾವು ನಮ್ಮದಿದೆ. ಈಗ ನಮಗೆ ಎಷ್ಟು ತೊಂದರೆ ಆಗಿದೆ ನಮಗೆ ಗೊತ್ತು. ಫಾಲ್ಸ್ ರೇಪ್ ಕೇಸ್ಗಳು ಎಷ್ಟು ಹಾಕಿದ್ದಾರೆ, ಫಾಲ್ಸ್ ಸೆಕ್ಷುವಲ್ ಹರಾಸ್ಮೆಂಟ್ ಎಷ್ಟು ಹಾಕಿದ್ದಾರೆ, ಹನಿ ಟ್ರ್ಯಾಪ್ಗಳು ಎಷ್ಟು ಹಾಕಿದ್ದಾರೆ, ಎಷ್ಟು ನಾವು ಗಂಡಸರ ಸಹಾಯವಾಣಿಯನ್ನು ಓಪನ್ ಮಾಡಿದ್ದೀವಿ, ಗಂಡಸರಿಗೋಸ್ಕರ ನಾವು ಹೋರಾಡ್ತಾ ಇದ್ದೀವಿ. ಸೊ ಈ ಥರ ಒಂದು ಇರಬೇಕಾದ್ರೆ ಇಟ್ ಈಸ್ ಈಕ್ವಲ್ ರೈಟ್ಸ್, ಈಕ್ವಾಲಿಟಿ ಅನ್ನೋದಿದೆಯಲ್ಲ, ನಾನು ಅದಕ್ಕೆ ಸಮತಾಗಿದ್ದೀನಿ. ಈಕ್ವಾಲಿಟಿ ಅನ್ನೋದಕ್ಕೆ ನನ್ನ ಅಭಿಪ್ರಾಯ ವೆರಿ ಕ್ಲಿಯರ್ ಆಗಿದೆ. ಈಕ್ವಾಲಿಟಿ ಶುಡ್ ಕಮ್. ಬಟ್ ಅವರೇ ಹೇಳ್ತಾ ಇರೋದು ಸ್ತ್ರೀಗೆ ರಿಸರ್ವೇಷನ್ ಬೇಕು, ವುಮೆನ್ ರಿಸರ್ವೇಷನ್ ಬೇಕು ಅಂತ. ನಾವು ಈಕ್ವಾಲಿಟಿಗೆ ಫೈಟ್ ಮಾಡ್ತಾ ಇದ್ದೀವಿ.
ಇಡೀ ಜಗತ್ತಿನಲ್ಲಿ ಎಲ್ಲ ಕಾನೂನು ಜೆಂಡರ್ ನ್ಯೂಟ್ರಲ್, ಲಿಂಗ ಸಮಾನತೆಯ ಕಾನೂನುಗಳಿವೆ. ಯಾರು ಹುಡುಗಿ ಅಂತ ಹೇಳೋದಿಲ್ಲ, ಹುಡುಗ ಅಂತ ಹೇಳೋದಿಲ್ಲ. ಕಾನೂನು ಅಷ್ಟೇ. ಹಿ ಆರ್ ಶಿ ಅಂತ ಇರುತ್ತೆ, ಪರ್ಸನ್ ಅಂತ ಇರುತ್ತೆ. ಹಾಗಿರ್ಬೇಕಾದ್ರೆ ಅದಕ್ಕೆ ಹೋರಾಡಬೇಕು. ಸೊ ಇದು ತಪ್ಪು ಅಭಿಪ್ರಾಯ. ಪುರುಷ ಪ್ರಧಾನ ಅಂತ. ಪುರುಷ ಪ್ರಧಾನ ಯಾಕೆ ಅಂದರೆ ಸಾಲ ಮಾಡಿ ಮನೆ ಒತ್ತೆ ಇಟ್ಟು ಒಂದು ರಿಸ್ಕ್ ತೊಗೊಂಡು ಪಿಕ್ಚರ್ ಮಾಡ್ತಾನಲ್ಲ, ಅದು ಪುರುಷನೇ. ಹೆಣ್ಮಗು ಮಾಡೋಕ್ಕೆ ಹೇಳಿ, ನಮಗೇನು ಬೇಡ. ಅದು ಅವ್ರ ಮನೆ ಮಾರ್ಕೊಂಡು ಬಂದು ಮಾಡಲಿ ಪಿಕ್ಚರು. ಒಂದೆರಡು ಲಾಸ್ ಆಗುತ್ತೆ, ತಿಳ್ಕೊಳ್ಳಿ. ಅದು ಆ ರಿಸ್ಕ್ ಟೇಕಿಂಗ್ ಎಬಿಲಿಟಿ ಗಂಡಸಲ್ಲಿ ಹೆಚ್ಚಿರೋದ್ರಿಂದ ದೇ ವಿಲ್ ಕಾಲ್ ದಿ ಶಾರ್ಟ್ಸ್. ಆ್ಯಂಡ್ ರಿಸ್ಕ್ ಟೇಕಿಂಗ್ ಇದೆ. ಹೆಣ್ಮಕ್ಳು ಡೈರೆಕ್ಟರ್ಸ್ಗಳು ಫೇಮಸ್ ಆಗಿರೋ ಇದ್ದಾರೆ. ಫರ್ಹಾನ್ ಅಖ್ತರ್ ಸಿಸ್ಟರ್ ಇದ್ದಾರೆ, ಎಷ್ಟೊಂದು ಜನ ಇದ್ದಾರೆ, ಲೇಡಿ ಡೈರೆಕ್ಟರ್ಸ್ ಇದ್ದಾರೆ. ಸೊ ದೇ ಹ್ಯಾವ್ ಅಚೀವ್ಡ್ ಅಲ್ವಾ. ಸೊ ಅವರೇ ಒಂದು ಫಿಲ್ಮ್ ಇಂಡಸ್ಟ್ರಿ ಮಾಡಲಿ. ವುಮೆನ್ಸ್ ಫಿಲ್ಮ್ ಅಸೋಸಿಯೇಷನ್, ವುಮೆನ್ಸ್ ಫಿಲ್ಮ್ ಪ್ರೊಡ್ಯೂಸರ್ಸ್ ಗಿಲ್ಡ್, ವುಮೆನ್ಸ್ ಡೈರೆಕ್ಟರ್ಸ್ ಅಸೋಸಿಯೇಷನ್ ಮಾಡಲಿ ಅವರು. ಸರ್, ಯಾವುದಾದ್ರೂ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ನಿಮ್ಮ ರಿಯಾಕ್ಷನ್ ಕೇಳಿದಾಗ ನೀವು ಸ್ಪಂದಿಸಿದಾಗ ಕೆಲವು ನೆಟ್ಟಿಗರು ಅಥವಾ ಕಮೆಂಟ್ ಮಾಡೋರು ಇದ್ದೇ ಇರ್ತಾರೆ. ಎಲ್ಲ ವಿಚಾರಕ್ಕೂ ಈ ಪರ್ಸನ್ ಮೂಗು ತೂರಿಸ್ತಾರೆ ಅಥವಾ ಕಮೆಂಟ್ ಮಾಡ್ತಾರೆ ಅಂತ. ಆ ಥರದವ್ರಿಗೆ ಏನು ಹೇಳ್ತೀರಿ? ಎಸ್ಪೆಷಲಿ ನೀವು ಎಲ್ಲ ವಿಚಾರದ ಸಂಬಂಧಪಟ್ಟಂಗೆ ನೀವು ರಿಯಾಕ್ಷನ್ ಕೊಟ್ಟಾಗೆಲ್ಲೋ ನಿಮ್ಮನ್ನು ಕಾಲೆಳೆಯೋರ ಸಂಖ್ಯೆ ತುಂಬ ದೊಡ್ಡದಿರುತ್ತೆ. ಬಟ್ ಸತ್ಯ ಹೊರಗಡೆ ಬಂದಾಗ ಅವರು ಬಾಯಿಗೆ ಬೀಗ ಹಾಕ್ಕೊಳ್ತಾರೆ. ಆ ಥರದ್ದು ಸುಮಾರು ವಿಚಾರಗಳಲ್ಲಿ ನಡೆದಿದೆ, ಈಗಲೂ ನಡೀತಾನೆ ಇದೆ. ಕಾಲು ಎಳೆಯೋರು ಕಾಲು ಕೆಳಗಡೆ ಇರ್ತಾರೆ, ನಮ್ಮ ಮೇಲೆ ಇರ್ತೀವಿ. ಸೊ ನೀವು ಹುಡ್ಕೊಂಬಂದ್ರಿ ಸರ್, ಬಿಗ್ ಬಾಸ್ ಓಪನ್ ಆಗಿ ನಾವೇ ನಿಮ್ಗೆ ಕರೆದು ಬನ್ನಿ ಇಂಟರ್ವ್ಯೂ ತೊಗೊಳ್ಳಿ ಅಂತ ಹೇಳಿಲ್ಲ. ವಿಷಯಗಳನ್ನು ತಿಳ್ಕೊಂಡಿದ್ದೀವಿ. ವಿಷಯಗಳನ್ನು ಚಂದಮಾಮ ಕತೆ ಥರ ಆಡಿಯನ್ಸ್ಗೆ ಹೇಳುವ ಶಕ್ತಿ ಮತ್ತು ಪರಿಕಲ್ಪನೆ ಮತ್ತು ಒಂದು ಮಾತಾಡುವ ವಾಗ್ಮಿಯನ್ನು ಭಗವಂತ ನಮಗೆ ಕೊಟ್ಟಿದ್ದಾನೆ. ಜನರಿಗೆ ಹತ್ತಿರ ಆಗುವ ವಿಷಯಗಳನ್ನು ಅವ್ರಿಗೆ ತಿಳಿ ಮಾಡ್ಕೊಳ್ಳೋಂಥ ವಿಷಯಗಳನ್ನು ಹೇಳ್ತೀವಿ. ಸೊ ಸಾಮಾಜಿಕ ಬದುಕಲ್ಲಿ ಅನೇಕ ಹೋರಾಟಗಳನ್ನು ಮಾಡಿದ್ದೇವೆ. ರಾಷ್ಟ್ರೀಯತೆ ಹೋರಾಟಗಳು ಮಾಡಿದ್ದೇವೆ, ದೇಶಭಕ್ತಿ ಹೋರಾಟಗಳು ಮಾಡಿದ್ದೇವೆ, ಡ್ರಗ್ ವಿರುದ್ಧ ಕರ್ನಾಟಕ ಡ್ರಗ್ ಮುಕ್ತ ಆಗಬೇಕಂತ ಹೋರಾಟ ಮಾಡಿದ್ದೇವೆ. ಮೀಟು ಬಗ್ಗೆ, ಗಂಡಸರ ಹಕ್ಕು ಬಗ್ಗೆ ಹೋರಾಟ ಮಾಡಿದ್ದೇವೆ. ಅನೇಕ ವಿಷಯಗಳನ್ನು ಮಾಡಿದ್ದೇವೆ. ಯಾರೂ ಯಾವ ಒಂದು ಪಬ್ಲಿಸಿಟಿಗೋ ಮಾಡೋದಿಲ್ಲ. ಅಷ್ಟು ಕೋರ್ಟ್ ಕೇಸ್ಗಳು ಇಟ್ಕೊಂಡು, ಅಷ್ಟು ಥ್ರೆಟ್ ಇಟ್ಕೊಂಡು, ಅದು ಒಂದೇನೋ ಒಂದು ದೇಶಕ್ಕೆ ಮಾಡಬೇಕು, ಒಂದು ಯಾವುದೋ ಒಂದು ಕಡೆ ಒಂದು ಸಮಾಜಕ್ಕೆ ಒಳ್ಳೇದು ಮಾಡಬೇಕು, ನಮ್ಮ ಧ್ವನಿ ಇರಬೇಕು. ಬೆಕ್ಕಿಗೆ ಗಂಟೆ ಕಟ್ಟೋರು ಬೇಕು, ಆ ಬೆಕ್ಕಿಗೆ ಗಂಟೆ ಕಟ್ತಾ ಇರ್ತೀನಿ. ಆ ಇಲಿಗಳು ಕೆಳಗಡೆ ಇರ್ತವೆ, ಕಾಲು ತುಳಿತಾ ಇರ್ತಾರೆ. ಅದು ಕಾಲು ಅವ್ರ ಕೆಳಗಡೆ ಇರ್ತಾರೆ ಅವರು. ಆ ನೆಟ್ಟಿಗರಿಗೆ ಏನು ಹೇಳ್ತೀನಿ ಅಂದರೆ, ನಮ್ಮ ಹಿಸ್ಟ್ರಿ, ನಾವು ಮಾಡಿರ್ತಕ್ಕಂಥ ಕೆಲಸ ನಿಮ್ಗೆ ಗೊತ್ತಿರಲ್ಲ. ಸಡನ್ನಾಗಿ ನೀವು ನಮ್ಮನ್ನು ನೋಡಿರ್ತೀರ, ಅದಕ್ಕೆ ನಿಮ್ಗೆ ಅನಿಸುತ್ತೆ. ನಮ್ಮ ಹಿಸ್ಟ್ರಿಯನ್ನು ನೀವು ತೆಗೆದು ನೋಡಿದಾಗ ನಿಮ್ಗೆ ಗೊತ್ತಾಗುತ್ತೆ ನಾವು ಯಾರು ಅಂತ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.